ನಮ್ಮ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ ಮಠದ ಪರಿಶುದ್ಧವಾಗಿ 2.5 ವರ್ಷ ನಡೆದಿದೆ. ಇವತ್ತು ಅದು ಏನೇನು ಒಂದು ರೆಜುಲೇಷನ್ ಪಾಸ್ ಆಗುತ್ತೆ ಇವತ್ತು ಸಮಾಜದ ಎದುರುಗಡೆ ಸಮಾಜವನ್ನ ಗೌರವಿಸತಕ್ಕಂಥ ಕೆಲಸವನ್ನ ಪೂಜ್ಯರು ಮಾಡ್ತಾ ಇದಾರೆ. ಅಂದ್ರೆ ಏನೇ ನಡೆದ್ರು ಕೂಡ ಸಮಾಜದ ಭಕ್ತರಿಗೆ ನಡೀಬೇಕು ಅನ್ನೋದು ಒಂದು ಸಮಾಜದ ಗುರುಗಳ ಆಸೆ ಆಗಿದೆ. ಇವತ್ತು ಆ ಪ್ರಕಾರ ಒಂದು 2-3 ವಿಷಯವನ್ನ ರೆಜುಲೇಷನ್ ಅನ್ನ ಓದ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಇದು ಬಹಳ ಮಹತ್ವ ಇದೆ. ಎಲ್ಲರೂ ಸ್ವಲ್ಪ ಜವಾಬ್ದಾರಿ ಕೇಳ್ತಾರೆ. ಪ್ರಥಮ ಜಗದ್ಗುರುಗಳಾದಂತಹ ಡಾಕ್ಟರ್ ಮಹಾಂತ ಸ್ವಾಮಿಗಳವರ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಸಾನ್ನಿಧ್ಯವನ್ನ ನೀಡಿರತಕ್ಕಂಥ ಶ್ರೀ ಶ್ರೀ ವಚನಾನಂದ ಮಹಾಸ್ವಾಮಿಗಳವರ ನಮಸ್ಕಾರಗಳನ್ನು ಅರ್ಪಿಸಿ ಇವತ್ತು ಇವತ್ತು ಒಂದು ಮಹತ್ವದ ಘಟ್ಟ. ಇವೆಲ್ಲ ಮೊನ್ನೆ ಯುಗಾದಿ ಮಾಡಿದಾಗ ಪರಾಭವ ಸಂವತ್ಸರ ಅಂತ ಹೇಳಿ ಪ್ರಾರಂಭ ಆಯ್ತು. ಅವರು ಪರಾಭವ ಪ್ರಾರಂಭ ಆಗಿದೆ, ನಮ್ಮ ಜಯ ಪ್ರಾರಂಭ ಆಗಿದೆ. ಅಲ್ಲಿರೋಲ್ಲ ಎಂತ ದಡ್ರಪ್ಪ ಅಂತಂದ್ರೆ ಕಾನೂನು ಎಲ್ಲ ಐತಿ ಅಂದ್ರೆ ಕಣಿಗೆ ದುಡ್ಡಿಯಾಗೈತಿ. ನಮ್ಮ ಹೊನ್ನಾಳಿ ಕಡೆ ಹೊನ್ನಾಳಿ ಹೊಡ್ತಾ ಗೊತ್ತಲ್ಲ ನಿಮಗೆ. ಹಂಗೆ ಕಾನೂನು ತುದಿ ಎಲ್ಲೈತಿ ಅಂದ್ರೆ ಕಣಿಗೆ ತುದಿಯಾಗೈತಿ ಅಂತೇಳಿ ಯಾವುದೇ ಕಾನೂನಿನ ಸಮ್ಮತ ಇಲ್ದಲೇ ಇದ್ರೂ ಕೂಡ ಪೂಜ್ಯ ಶ್ರೀಗಳನ್ನ ಹೊರಗಾಕಿವಿ ಅಂತ ಹೋಗಿದ್ದಾರೆ. ಅದಕ್ಕೆ ನಾವು ಇವತ್ತು ಮೊನ್ನೆ 24ನೇ ತಾರೀಕು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹತ್ತತ್ರ ಒಂದು 3 ಇವರೇನು ಲೆಕ್ಕ ಕೊಟ್ಟಿಲ್ಲ, ಲೆಕ್ಕದಲ್ಲಿ ಮೋಸ ಮಾಡಿದ್ದಾರೆ. ಆ ದುರಾಡಳಿತವನ್ನ ಲೆಕ್ಕ ತಗೋಬೇಕು ಅಂತೇಳಿ ನಮ್ಮ ಹೊಳೆ ಸಿರಿಗೆರೆಯ ಹಿರಿಯರಾದಂತಹ ಪರಮೇಶ್ವರ ಗೌಡ್ರ ನೇತೃತ್ವದಲ್ಲಿ ಮತ್ತೆ ಇವತ್ತು ಬಹಳ ಒಳ್ಳೆ ಭಾಷಣ ಮಾಡಿದಂತ ನಮ್ಮ ಶಿವ ಗುಡ್ನಾಪುರು, ನಮ್ಮ ಇನ್ನೊಬ್ಬ ಹಿರಿಯರಾದಂತಹ ಶಂಕರ್ ಗೌಡ್ರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಮಾಡಿ ವರದಿಯನ್ನ ತೆಗೆದುಕೊಂಡು ಇವತ್ತು 2 ಮಹತ್ತರವಾದಂತಹ ನಿರ್ಣಯಗಳನ್ನ ನಿಮ್ ಮುಂದೆ ಮಂಡಿಸ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಒಕ್ಕೊರಲಿನಿಂದ ಅವನ್ನ ಅನುಮೋದಿಸ್ಬೇಕು. ಅನುಮೋದಿಸಿದ್ರೆ ಬೈಲ ನಮ್ ಕೈಯಾಗೈತಿ, ಕಾನೂನು ನಮ್ ಕೈಯಾಗೈತಿ. ನಾವು ಯಾವನು ಏನು ಮಾಡ್ಕೊಳಕ್ಕಾಗಲ್ಲ. ಆಯ್ತಾ? ಈ ಟ್ರಸ್ಟಿನ ಬೈಲಾದ 10ನೇ ಜನರಲ್ ರೂಲ್ಸಿನ ಸಿ ಅಂತಕ್ಕಂಥ ಸೆಕ್ಷನ್ ನಲ್ಲಿ ನಾವೇ ಮಹತ್ತರವಾದಂತ ಶಕ್ತಿ ಹೊಂದಿರತಕ್ಕಂಥವ್ರು. ಏನು ಇವತ್ತು ವೀರಶೈವ ಲಿಂಗಾಯತದ ಪಂಚಮಸಾಲಿ ಸಮಾಜದ ಬಂಧುಗಳಿದ್ದೀರಿ, ಗಣ್ಯರಿದ್ದೀರಿ, ಸಂಘದ ಸದಸ್ಯರಿದ್ದೀರಿ. ಅವರು ತೀರ್ಮಾನ ತೆಗೆದುಕೊಂಡ್ರೆ ಅದು ಅಂತಿಮ. ಆ ನಿರ್ಣಯವನ್ನ ಇವತ್ತು ಏನು 3 ಸದಸ್ಯ ಸಮಿತಿ ಮಾಡಿದ್ವಿ, ಆ ಸಮಿತಿಯ ಸದಸ್ಯರಾಗಿರ್ತಕ್ಕಂತಹ ಹಿಂದಿನ ರಾಜ್ಯ ಸಂಘದ ಉಪಾಧ್ಯಕ್ಷರು, ಈಗ ರಾಜ್ಯ ಸಮಿತಿಯ ಸದಸ್ಯರು ಆಗಿರ್ತಕ್ಕಂತಹ ಶ್ರೀಯುತ ಶಂಕರಗೌಡ ಪಾಟೀಲ್ ರವರು ಓದ್ಬೇಕು ಅಂತ ಹೇಳಿ ಕೇಳ್ಕೊಂಡು. ಹರ ಹರ ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ. ಪ್ರಥಮದಲ್ಲಿ ಬೇಗ ಹೋದ್ರಿ, ಲೈಟಿಂಗ್ ಹೋಗ್ಬಿಡುತ್ತೆ. ಲಿಂಗೈಕ್ಯ ಮಹಾಂತಪ್ಪಗಳ ಪಾದಗಳಿಗೆ ನಮಸ್ಕರಿಸಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಲ್ಲಿ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಹಿರಿಯ ಮುಖಂಡರಿಗೆ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ, ಸಮಾಜದ ಬಂಧುಗಳಿಗೆ ನಮಸ್ಕರಿಸುತ್ತಾ ಒಂದು ಮಾತನ್ನ ನಾನು ಇಲ್ಲಿ ಹೇಳಬೇಕಾಗ್ತದೆ. ಏನು ಬಸವಾದಿ ಶರಣರು ಹೇಳಿದ್ದಾರೆ, ಏರಿ ನೀರುಂಬೊಡೆ ಬೇಲಿಕೆಯ ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳವಡೆ, ತಾಯ ಮೊಲೆ ಹಾಲು ನಂಜಾಗಿ ಕೊಲುವಡೆ, ಈ ನಾರಿಗೆ ದೂರುವೆನಯ್ಯ ಅಂತ. ಇವತ್ತು ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. 12ನೇ ಶತಮಾನದಲ್ಲಿ ಅವರು ಅನುಭವಿಸಿರ್ತಕ್ಕಂಥದ್ದನ್ನ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕಾಗಿ ನಾನು ಹೆಚ್ಚು ಮಾತಾಡೋದಿಲ್ಲ. ಈಗೆಲ್ಲ ನಿಮ್ಗೆಲ್ಲ ವಿಷಯ ತಿಳಿದಿದೆ. ನನ್ನ ಪಾತ್ರಕ್ಕೆ ನಾನು ಬರ್ತೀನಿ. ಮೊನ್ನೆ 24ನೇ ಸಭೆಯಲ್ಲಿ 24ನೇ ತಾರೀಕು ತಾವೆಲ್ಲರೂ ಸೇರಿ ಏನು ಒಂದು ಸಭೆಗೆ ಅನುಮೋದನೆಯನ್ನು ಕೊಟ್ಟಿದ್ರಿ, ಆ ದಿಶೆಯಲ್ಲಿ ಸನ್ಮಾನ್ಯ ಹಿರಿಯರಾದಂತಹ ಪರಮೇಶ್ವರ ಗೌಡರ ಅಧ್ಯಕ್ಷತೆಯಲ್ಲಿ ನಡೆದಂತ ಸಭೆಯಲ್ಲಿ ತೀರ್ಮಾನಿಸಿದಂತೆ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತ ವಿಚಾರ ವಿನಿಮಯಗಳನ್ನ ಇವತ್ತು ನಿಮ್ಮ ಮುಂದೆ ಮಂಡಿಸ್ತೀನಿ. ಅದನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದಂಗೆ ನಾನು ಇವತ್ತು ಮಂಡಿಸ್ತೇನೆ.
ವೀರಶೈವ ಲಿಂಗಾಯತ ಪಂಚಮಶಾಲಿ ಜಗದ್ಗುರು ಪೀಠ ಟ್ರಸ್ಟ್ ನ ಫಲಾನುಭವಿಗಳ ಸಂಘ, ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಶಾಲಿ ಸಂಘದ ಸದಸ್ಯರು, ಭಕ್ತ ಸಮೂಹ ಹಾಗೂ ಹರಮಠದ ಶಿಷ್ಯರು ಸೇರಿ ತೆಗೆದುಕೊಂಡ ನಿರ್ಣಯಗಳು. ದಿನಾಂಕ 24/3/26 ಮಂಗಳವಾರದಂದು ಹರಮಠ ಹರಿಹರ ಇಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಮೇಲ್ಕಾಣಿಸಿದ ಎಲ್ಲಾ ಸದಸ್ಯರುಗಳು ಟ್ರಸ್ಟ್ನ ನ್ಯೂನ್ಯತೆಗಳು, ಹಣಕಾಸಿನ ದುರುಪಯೋಗ, ಬೈಲಾ ಪ್ರಕಾರ ಟ್ರಸ್ಟ್ ಅನ್ನು ನಡೆಸದೇ ಇರುವುದು ಇತ್ಯಾದಿಗಳನ್ನು ತನಿಖೆ ಮಾಡಿ ವರದಿ ಸಲ್ಲಿಸಲು ಸದಸ್ಯ ಸಮಿತಿ ನೇಮಕ ಮಾಡಿ ಅದರಲ್ಲಿ ಶ್ರೀ ಪರಮೇಶ್ವರಗೌಡ ಎಂಜಿ ಹೊಳೆಸಿರಿಗಿರಿ, ಶ್ರೀ ಶಿವು ಗುಡ್ನಾಪುರ ಅತಣಿ ಹಾಗೂ ಶಂಕರಗೌಡ ಪಾಟೀಲ್ ಸಾಕಿನ ಬುಡಪನಹಳ್ಳಿ ಬ್ಯಾಡಗಿ ತಾಲೂಕು ಇವರುಗಳನ್ನು ನೇಮಕ ಮಾಡಿ ಟ್ರಸ್ಟ್ನ ಧರ್ಮದರ್ಶಿಗಳೊಂದಿಗೆ ಮಾತುಕತೆ ವಿಚಾರ ವಿನಿಮಯ ಮಾಡಿ ವರದಿ ಸಲ್ಲಿಸಲು ಸಭೆ ಸೂಚಿಸಿತ್ತು. ಈ ಹಿನ್ನೆಲೆಯಲ್ಲಿ ಮೇಲ್ಕಾಣಿಸಿದ ಸಮಿತಿಯ ಅಧ್ಯಕ್ಷರಾದ ಶ್ರೀ ಪರಮೇಶ್ವರಗೌಡ ಎಂಜಿ ಹೊಳೆಸಿರಿಗೇರಿ ಇವರು ಲಿಖಿತ ನೋಟಿಸ್ ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿ ಹಾಗೂ ಕಾರ್ಯದರ್ಶಿಯವರಿಗೆ ನೀಡಿ ಉತ್ತರಿಸಲು ಅವಕಾಶ ಕೊಟ್ಟಿದ್ದರು. ದಾವಣಗೆರೆ ಉಪಚುನಾವಣೆಯು ದಿನಾಂಕ 9/4/26 ಇದ್ದದ್ದರಿಂದ ಗಡುವನ್ನು 10/4/26 ವಿಸ್ತರಿಸಿದ್ದರು. ಖುದ್ದು ಭೇಟಿ ಮಾಡಿ ವಿಚಾರಣೆ ನಡೆಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಅವರ ವರದಿ ಆಧಾರದ ಮೇಲೆ ಧರ್ಮದರ್ಶಿಗಳು ವಿವರಣೆ ನೀಡದೇ ಇರುವುದರಿಂದ ಟ್ರಸ್ಟ್ನ ನಿಯಮಾವಳಿ ಪ್ರಕಾರ ಪ್ರತಿ 5 ವರ್ಷಗಳಿಗೊಮ್ಮೆ 4ನೇ 1 ಭಾಗ ಸದಸ್ಯರು ನಿವೃತ್ತಿ ಆಗದೇ ಇರುವುದರಿಂದ, ಟ್ರಸ್ಟ್ಗೆ ಬಂದ ಎಲ್ಲಾ ಹಣಕ್ಕೆ ಪಾವತಿ ನೀಡದೇ ಇರುವುದರಿಂದ ಮತ್ತು ಸರ್ಕಾರದ ಅನುದಾನ ಹಣ ದುರ್ಬಳಕೆ ಮತ್ತು ಕಟ್ಟಡದ ಅಪೂರ್ಣತೆ ಬಗ್ಗೆ ತನಿಖೆ ಮಾಡಿ ಪೂರ್ಣಗೊಳಿಸುವ ಕಾರ್ಯ ಕೈಗೊಳ್ಳದಿರುವ ಈ ದಿನ 13/4/26 ಬೆಳಗ್ಗೆ 10 ಗಂಟೆಗೆ ಹರಪೀಠದಲ್ಲಿ ಮೇಲ್ಕಾಣಿಸಿದ ಎಲ್ಲಾ ಸಂಘಗಳ ಸದಸ್ಯರು ಸದಸ್ಯ ಸಂಖ್ಯೆಯಲ್ಲಿ ಸೇರಿ ತೆಗೆದುಕೊಂಡ ನಿರ್ಣಯಗಳು. 1. ವೀರಶೈವ ಲಿಂಗಾಯತ ಪಂಚಮಶಾಲಿ ಜಗದ್ಗುರು ಪೀಠ ಟ್ರಸ್ಟ್ನ ಧರ್ಮದರ್ಶಿಗಳು ಮೇಲೆ ತಿಳಿಸಿದ ಬೈಲಾ ಉಲ್ಲಂಘನೆ, ಹಣದ ದುರ್ಬಳಕೆ, ಬೈಲಾ ಪ್ರಕಾರ ಸಂಘದ ಫಲಾನುಭವಿಗಳ ಬೈಲಾ ಪ್ರಕಾರ ಸೌಲಭ್ಯ ಕೊಡಲು ಕ್ರಮ ಇರದೇ ಇರುವುದರಿಂದ ಕರ್ನಾಟಕ ರಾಜ್ಯ ವೀರಶೈವ ಪಂಚಮಶಾಲಿ ಸಂಘದೊಂದಿಗೆ ಸಂಪರ್ಕ, ವಿಚಾರ ವಿನಿಮಯ, ಗೌರವ ನೀಡದೇ ಇರುವ ಹಿನ್ನೆಲೆಯಲ್ಲಿ ವೀರಶೈವ ಲಿಂಗಾಯತ ಪಂಚಮಶಾಲಿ ಜಗದ್ಗುರು ಪೀಠ ಹಾಗೂ ಹರಮಠ ಪೀಠಾಧ್ಯಕ್ಷರು ಆದಂತ ಶ್ರೀ ಜಗದ್ಗುರುಗಳು ವಚನಾನಂದ ಮಹಾಸ್ವಾಮಿಗಳು ಇವರೊಂದಿಗೆ ಗೌರವ, ಶ್ರದ್ಧೆ, ಭಯ, ಭಕ್ತಿ ತೋರದೇ ಇರುವುದರಿಂದ ಟ್ರಸ್ಟ್ನ ಬೈಲಾದ ಜನರಲ್ ಸಿ ಕ್ಲಾಸಸ್ ನಂತೆ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿ ಈ ಸಭೆಯು ಹಾಲಿ ಇರುವ ಧರ್ಮದರ್ಶಿಗಳನ್ನು ಬದಲಾಯಿಸಿ ಅವರ ಸ್ಥಾನದಲ್ಲಿ ಈ ಕೆಳಕಂಡ ಬೋರ್ಡ್ ಆಫ್ ಟ್ರಸ್ಟೀಸ್ ಆಗಿ ನಿಯುಕ್ತಿ ಮಾಡಲು ಒಮ್ಮತದಿಂದ ಸಭೆ ತೀರ್ಮಾನಿಸಿತು. ಹರ ಹರ. 2ನೇ ನಿರ್ಣಯ, ಜಗದ್ಗುರುಗಳು, ಪೂಜ್ಯರು, ತಪಸ್ವಿಗಳು, ಯೋಗನಿಷ್ಠರು ಆದಂತ ಹರಿಹರದ ಶ್ರೀ ವೀರಶೈವ ಲಿಂಗಾಯತ ಪಂಚಮಶಾಲಿ ಸಮಾಜದ ಈಗಿನ ಜಗದ್ಗುರುಗಳಾದ ಶ್ರೀ 2008 ವಚನಾನಂದ ಮಹಾಸ್ವಾಮಿಗಳವರಲ್ಲಿ ಸಂಪೂರ್ಣ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಪೂಜ್ಯ ಶ್ರೀಗಳು ನಮ್ಮ ಪೀಠಾಧ್ಯಕ್ಷರಾಗಿ ನಿರಂತರವಾಗಿ ಮುಂದುವರಿಯಬೇಕೆಂದು ಹಾಗೂ ಪಂಚಮಶಾಲಿ ಸಮಾಜವನ್ನು ಸರ್ವತೋಮುಖ ಅಭಿವೃದ್ಧಿಯತ್ತ ಮುನ್ನಡೆಸಬೇಕೆಂದು ಸರ್ವಾನುಮತದಿಂದ ಸೇರಿದ ಶ್ರೀಮಠದ ಭಕ್ತರು, ವೀರಶೈವ ಲಿಂಗಾಯತ ಪಂಚಮಶಾಲಿ ಸಮಾಜದ ಸರ್ವ ಜನತೆಯು ನಿರ್ಣಯ ಕೈಗೊಂಡಿದೆ. ವೀರಶೈವ ಲಿಂಗಾಯತ ಪಂಚಮಶಾಲಿ ಟ್ರಸ್ಟ್ನ ಕೈಗೊಂಡ ಯೋಜಿತ ಗುರುಗಳ ಉಚ್ಚಾಟನೆಯ ವಿಷಯವನ್ನು ಸಂಪೂರ್ಣವಾಗಿ ಸರ್ವಾನುಮತದಿಂದ ತಿರಸ್ಕರಿಸಿದೆ. ಯೋಗ ಪೀಠ ಬೆಂಗಳೂರು ಹಾಗೂ ಹರಿಹರ ಪೀಠದ ಆಯ್ಕೆಯ ಬಗ್ಗೆ ಯಾವುದೇ ನಿಬಂಧನೆಗಳು, ನಿರ್ಬಂಧಗಳು ಸಂಪುಟ ಪತ್ರದಲ್ಲಿ ಇಲ್ಲದೇ ಇರುವುದರಿಂದ ಹಾಗೂ ನಾಡಿನ ಅನೇಕ ಜಗದ್ಗುರುಗಳು 2 ಪೀಠಗಳನ್ನು ಟ್ರಸ್ಟ್ಗಳನ್ನು ಮುನ್ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಶ್ರೀ ಯೋಗ ಪೀಠ ಹಾಗೂ ಪಂಚಮಶಾಲಿ ಜಗದ್ಗುರುಗಳು ಪೀಠದಲ್ಲಿ 2 ಪೀಠದಲ್ಲಿ ಮುಂದುವರಿಯಲು ಸರ್ವಾನುಮತದ ಸಭೆಯು ತೀರ್ಮಾನಿಸಿತು. ತಮಗೆಲ್ಲ ಈಗೇನು ನಿರ್ಣಯಗಳನ್ನು ಮಂಡಿಸಿದ್ದೀನಿ, ತಾವೆಲ್ಲರೂ ಈ ಚಪ್ಪಾಳೆ ತಟ್ಟುವುದರ ಮೂಲಕ, ಜಯಘೋಷಣೆ ಮಾಡುವುದರ ಮೂಲಕ
ಹರ 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 ಜೈ ಪಂಚಮಶಾಲಿ ಜೈ ಪಂಚಮಶಾಲಿ ಧನ್ಯವಾದ.